ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪುಟ್ಟಣ್ಣ ಕಣಗಾಲ್ ಅವರ ಊರಿಗೆ ಬಂದಿದ್ದೀನಿ. ಇಲ್ಲೊಬ್ರು ಅವ್ರು ಹೆಂಗೆ ಫಿಲಮ್ ಅಲ್ಲಿ ಏನೇನೋ ಒಂದಷ್ಟು ವಿಚಾರಗಳನ್ನ ಹಾಕಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದೇ ತರ ಇಲ್ಲೊಬ್ರು ಯುವ ರೈತರು ಇದ್ದಾರೆ. ಅವರು ಕೂಡ ಈ ಊರಲ್ಲಿ ಯಾರು ಕೂಡ ಗದ್ದೆಯಲ್ಲಿ ಏನು ಮಾಡಕ್ ಆಗಲ್ಲ ಅಂದಿದ್ ಕಡೆ ಇವರು ನಿಜವಾಗ್ಲೂ ಒಂದು ಸೂಪರ್ ಆದಂತ ಒಂದಷ್ಟು ಬೆಳೆ ಬೆಳೀತಾ ಇದಾರೆ. ಬನ್ನಿ ನಿಮ್ಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಯಾವ ತರ ಎಲ್ಲ ಮಾಡಿದಾರೆ ಅವರು, ಎಷ್ಟು ಎಲ್ಲ ಒಂದಷ್ಟು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಗೊಂಡವರು ಈ ಭೂಮಿನ ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ಖುದ್ದಾಗಿ ಮಾತಾಡೋಣ. ನನ್ನ ಹೆಸರು ವೆಂಕಟೇಶ್ ಕಣಗಾಲ್, ಪುಟ್ಟಣ್ಣ ಕಣಗಾಲ್ ನಿವಾಸಿ. ನಾನು ಬೆಂಗಳೂರು ಬಿಟ್ಟು ಬಂದು ಬೆಂಗಳೂರಿನ ನಗರ ಜೀವನ ಬಿಟ್ಟು ಬಂದು ಹಳ್ಳಿ ಜೀವನಕ್ಕೆ ಬಂದಾಗ ಇದು ನಮ್ಮ ಮುತ್ತಾತ ಕಾಲದಿಂದ ಕೂಡ ಗದ್ದೆ ಏರಿಯಾ, ತುಂಬ ಬೇಸಿಗೆ ಬೆಳೆನ ಕೂಡ ಗದ್ದೆ ಮಾಡ್ತಾ ಇದ್ರು. ಇದನ್ನ ನಾವು ಈಗ ಮೇಗಡೆ ಎಲ್ಲ ನಾವು ಸ್ವಲ್ಪ ಹಳೆ ತೆಂಗಿನ ತೋಟ ಇತ್ತು, ಇದನ್ನ ಅಡಿಕೆ ತೋಟ ಯಾಕಂದ್ರೆ ಅಡಿಕೆ ರೇಟ್ ಸ್ವಲ್ಪ ರೇಟ್ ಜಾಸ್ತಿ ಆದಾಗ ಯಾಕೆ ನಾವು ಅಡಿಕೆ ತೋಟ ಮಾಡಬಾರ್ದು ಅನ್ನೋದು ಒಂದು ಮನಸ್ಸಲ್ಲಿ ಯೋಚನೆ ಬಂದಾಗ ಅದಕ್ಕೆ ಏನೇನು ಮಾಡ್ಬೋದು ಏನು ಸುಮ್ಮನೆ ತುಂಬ ಆಳವಾಗಿ ಯೋಚನೆ ಮಾಡಿದಾಗ ಇದು ಗದ್ದೆದು ಈಗ ತೋಟ ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ ಇದು ಅತಿಯಾದ ಶೀತಾಂಶ ಇರುತ್ತೆ. ಈ ಶೀತಾಂಶನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಬಂದ್ಮೇಲೆ ನಾವು ನಮ್ಮ ಪೂರ್ವಿಕರೆಲ್ಲ ಹಳೆಯದು ಬಸಿಗಾವಲೆ ಮಾಡ್ತಾ ಇದ್ರು, ಅಲ್ಲಲ್ಲೇ ಬಸಿಗಾವಲೆ ಮಾಡ್ಕೊಂಡು ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಮೊದಲು ಇದ್ ರೀತಿ ಏಕ ಬಸಿಗಾವಲೆ ಮಾಡಿದ್ರು. ಈ ತರ ಉದ್ದಕ್ಕೆ ಏಕ ಬಸಿಗಾವಲೆ ಮಾಡಿದ್ರು. ಅಂದ್ರೆ ಯಾವುದೇ ಬೆಳೆ ಬೆಳೆಯಕ್ಕೂ ಕೂಡ ಅತಿ ಶೀತಾಂಶ ಆದಾಗ ಈಗ ಅಡಿಕೆ ಆಗ್ಲಿ ತೆಂಗಾಗ್ಲಿ ಅದು ಸತ್ತೋಗುತ್ತೆ. ಆದ್ರೆ ಯಾಕೆ ಸತ್ತೋಗುತ್ತೆ, ಅದ್ರಲ್ಲಿ ಉಸಿರಾಡಕ್ಕಾಗಲ್ಲ. ಹಂಗಾಗಿ ಆದ್ರೆ ಈ ಗಾಳಿ ಆಡಕ್ಕೆ ಅಥವಾ ಶೀತಾಂಶ ಕಮ್ಮಿ ಆಗಕ್ಕೆ ಬಸಿಗಾವಲೆ ಮಾಡಿದ್ರು. ಬಟ್ ಆದ್ರೂ ಕೂಡ ನೀರು ಶೀತಾಂಶ ಕಂಟ್ರೋಲ್ ಇಲ್ಲ. ಪುನಃ ಅಡ್ಡ ಕಾವಲೆ ತೆಗೆದು ನೋಡಿ, ಬನ್ನಿ ಈ ರೀತಿ ಅಡ್ಡ ಕಾವಲೆ ತೆಗೆದು, ಅಂದ್ರೆ ಎರಡು ಗಿಡದ ಮಧ್ಯ ಒಂದು ಅಡ್ಡ ಕಾವಲೆ. ಎರಡು ಗಿಡದ ಮಧ್ಯ ಒಂದು ಅಡ್ಡ ಕಾವಲೆ, ಇದು ಎರಡು ಗಿಡದ ಮಧ್ಯ ಒಂದು ಬಸಿಗಾವಲೆ ಏಕ. ಸರಿ, ಈಗ ಫುಲ್ ನೀವು ಚೌಕಾಕಾರ ಆಗೋಯ್ತು. ಇದು ಚೌಕಾಕಾರಕ್ಕೆ ಮಾಡ್ಬಿಟ್ಟಿದ್ವಿ. ಅಂದ್ರೆ ಇದು ಮಳೆ ನೀರ್ ಬಿದ್ರು ಕೂಡ ಎಲ್ಲೂ ಒಳಗಡೆ ಮೇಗಡೆ ನೀರ್ ನಿಂತ್ಕೋಬಾರ್ದು, ಡ್ರೈ ಆಗ್ಬಿಡ್ಬೇಕು, ಅದು ಬೇಗ ಗಾಳಿ ಆಡಕ್ಕೆ ಅನುಕೂಲ ಆಗುತ್ತೆ. ಸರಿ, ಇದೆಲ್ಲ ಕ್ಲಿಯರ್ ಆಯ್ತು. ಮರನು ಕೂಡ ನೆಟ್ಟು ಮರವೇ. ಇದಕ್ಕೆ ಆಹಾರ ಹೆಂಗ್ ಒದಗಿಸೋದು ಅನ್ನೋದು ಒಂದು ನಮ್ಗೆ ಇದು ಬಂದಾಗ, ಅಂದ್ರೆ ನಾವು ಹೊರಗಡೆ ಏನೋ ಆಹಾರ ಏನು ರಸಗೊಬ್ಬರ ಹಾಕಲ್ಲ, ಏನ್ ಮಾಡೋದು ಅಂದಾಗ ಇದು ಜೀವಂತ ಹೊದಿಕೆ ಮಾಡ್ಕೋಬೇಕು. ಇದಕ್ಕೆ ಜೀವಂತ ಹೊದಿಕೆ ಹೆಂಗ್ ಮಾಡೋದು? ಮೊದ್ಲು ಈಗ ಸಾಧಾರಣವಾಗಿ ಅಡಿಕೆ ನಟ್ಬಿಟ್ಟಿದೀವಿ, ಇದಕ್ಕೆ ಗೊಬ್ಬರ ಕಡಿ ಚೆನ್ನಾಗಿ ಬರುತ್ತೆ ನಮ್ಗೆ ಗೊತ್ತಿತ್ತು, ಗ್ಲಿಸಿರಿಡಿಯಾ ಗೊಬ್ಬರ ಕಡಿ ನಟ್ಟು. ಅದಾದ್ಮೇಲೆ ಬಾಳೆ ನಟ್ಟು, ಜೊತೆಗೆ ಇದು ಜೀವಂತ ಹೊದಿಕೆಗೆ ಈ ರೀತಿ ಹುಲ್ಲು ಅದು ಇದು ಎಲ್ಲ ಇಲ್ಲೇ ಸ್ವಾಭಾವಿಕವಾಗಿ ಹುಟ್ಟಕ್ಕಾಯ್ತು. ಜೊತೆಗೆ ನೋಡಿ, ಈಗ ನಮ್ದು ಅಡಿಕೆ ಇದು 5 ವರ್ಷದ ಮರ. ಈ ಅಂಕಣ ಯಾಕೆ ನೋಡಿ, ಕೆಲವೊಂದು ಅಡಿಕೆ ಮರದಲ್ಲಿ ಈ ಅಂಕಣ ಕಮ್ಮಿ ಇರುತ್ತೆ, ಇದು ನಮ್ದು ಜಾಸ್ತಿ ಇದೆ. ಮೂಲ ಕಾರಣ ಏನಂದ್ರೆ ಮೊದಲು ಯಥೇಚ್ಛವಾಗಿ ಬಾಳೆ ಇತ್ತು, ಅಂದ್ರೆ ಬಿಸಿಲು ಪ್ರಮಾಣ ಕಮ್ಮಿ ಆದಾಗ ಇದು ಮರ ತುಂಬಾ ಹೈಟ್ ಆಗಿ ಬೆಳೆಯುತ್ತೆ. ಯಾಕೆ ಅಂದ್ರೆ ಅದು ಬಿಸಿಲನ್ನ ಪಡ್ಕೊಳಕ್ಕೆ, ಆಹಾರ ತಯಾರಿಸ್ಕೊಳಕ್ಕೆ ಇದು ಸ್ವಲ್ಪ ಬೇಗ ಬೆಳೆಯೋದ್ರಿಂದ ನಮ್ದು ಅಂಕಣ ಜಾಸ್ತಿ ಬಂದಿದೆ. ಇದು ಅಂದ್ರೆ ಅಂಕಣ ಜಾಸ್ತಿ ಬಂದಿರೋದೇನು ಅಂದ್ರೆ ಬಿಸಿಲನ್ನ ಪಡಿಯೋಕೆ ಬೇಗ ಮೇಕೆ ಚಿಮ್ದ ರೀತಿ ಬಹಳ ಹುರುಪಿಂದ ಬೆಳೆಯೋದ್ರಿಂದ ಅಂಕಣ ಜಾಸ್ತಿ ಇದೆ. ಬಟ್ ನೀವು ಬಿಸಿಲಲ್ಲಿ ಇದಕ್ಕೆ ಮೇಲ್ಮುಖ ಬಾಳೆ ಯಾವ್ದು ಇಲ್ಲ ಅಂದಾಗ ಇದು ಈ ಅಂಕಣ ಕಮ್ಮಿ ಇರುತ್ತೆ. ಬಿಸಿಲು ಜಾಸ್ತಿ ಬಿದ್ರೆ ಅಂಕಣ ಕಮ್ಮಿ ಇರುತ್ತೆ. ಹಂಗಿದ್ರೆ ಸರ್ ನೀವ್ ಹೇಳೋದೇನಂದ್ರೆ ಅಡಿಕೆ ಜೊತೆ ಬಾಳೆ ಹಾಕಿದಾಗ ಆಲ್ಮೋಸ್ಟ್ ಈ ತರ ಆಗತ್ತೆ ಅಂದ್ರೆ ನಮ್ದು ಏನಾಗ್ಬಿಡುತ್ತೆ ಅಂದ್ರೆ ನಾವು 9 ಅಡಿ ಬಾಳೆ ನೆಟ್ಬಿಟ್ಟು, ನಾವು 18 ಅಡಿ ಬಾಳೆ ನೆಡ್ಬೇಕಾಗಿತ್ತು, ನಮ್ಗೆ ಗೊತ್ತಾಗ್ಲಿಲ್ಲ. ಆಗ 9 ಅಡಿ ನೆಟ್ಬಿಟ್ಟು ತುಂಬಾ ಕಾಪ್ ಆಗ್ಬಿಡ್ತಿದ್ದು, ಬಿಸಿಲೇ ಬೀಳದ ಕೆಳಗೆ ಭೂಮಿ ಬಿಸಿಲೇ ಬೀಳ್ದಂಗ ಆಗ್ಬಿಡ್ತು. ಈಗೆಲ್ಲ ಅದನ್ನ ಕಮ್ಮಿ ಮಾಡಿದೀವಿ. ಹಂಗಾಗಿ ಈಗ ಇದು 4 ವರ್ಷದ್ದು ಅಡಿಕೆ ಎಷ್ಟು ಉತ್ಕೃಷ್ಟವಾಗಿದೆ ನೀವೇ ಗಮನಿಸಿ. ಯಾವುದೇ ರೀತಿ ನಾವು ಹೊರಗಡೆಯಿಂದ ರಸಗೊಬ್ಬರ ಆಗ್ಲಿ ಇದಾಗ್ಲಿ ಹಾಕಿಲ್ಲ. ಅಲ್ಲ, ಗ್ರೋತ್ ವೈಸ್ ಸಕ್ಕದಾಗಿದೆ ಸರ್. ಅದೇ ನೀವ್ ಹೇಳ್ದಂಗೆ ಅಥವಾ ಒಂದ್ ಗೇಣ್ ಬಂದ್ಬಿಟ್ಟಿದೆ. ಹೌದು ಹೌದು, ಆಕ್ಚುಲಿ ಇಷ್ಟ ಇರ್ಬೇಕಿತ್ತು, ಒಂದ್ 3 ಬೆರಳು ಜಾಸ್ತಿ ಬೆಳೆದಿದೆ. ಜಾಸ್ತಿ ಇದೆ ಯಾಕಂದ್ರೆ ಬಿಸಿಲು ಪ್ರಮಾಣ ಕಮ್ಮಿ ಆಗಿತ್ತು ಮೊದಲು. ಹೌದು. ಇದ್ರ ಜೊತೆಗೆ ಇದು ನೋಡಿ, ನಮ್ ಕಡೆ ಸುಂಡೆಕಾಯಿ ಗಿಡ ಅಂತೀವಿ, ಇವು ಕೂಡ ಸ್ವಾಭಾವಿಕವಾಗಿ ಅಡುಗೆಗೆಲ್ಲ ನಾವು ಬಳಸ್ತೀವಿ. ಸುಂಡೆಕಾಯಿ ಗಿಡ ಸ್ವಾಭಾವಿಕವಾಗಿ ಬೆಳೆಯುತ್ತೆ. ಇದು ಮೂಲ ಏನ್ ನಾವು ಆಹಾರ ಒದಗಿಸ್ಬೇಕು, ಈ ಜೀವಾಣುಗಳ ಆಹಾರ ಒದಗಿಸ್ಬೇಕು. ನೆಕ್ಸ್ಟ್ ಜೀವಾಮೃತ ಯಾವ ರೀತಿ ಮಾಡೋದು ಏನು ಅಂತ ಬನ್ನಿ ಅದೊಂದು ತೋರಿಸ್ತೀನಿ. ಓಕೆ, ಅಂದ್ರೆ ಇದಕ್ಕೆ ನೀವು ಬರೀ ಹೊದಿಕೆ ಅಲ್ದಿರಾ ನೀವು ಒಂದಷ್ಟು ಜೀವಾಮೃತ ಇವೆಲ್ಲ ಕೊಡ್ತೀರಾ? ಹೌದು, ಆಹಾರ ನಾವು ಕೊಡ್ನೇಬೇಕಲ್ವಾ, ಯಾಕಂದ್ರೆ ಇದು ನಮ್ಮ ಫಸಲು ಬೆಳೆಗಳಾದ್ರಿಂದ ಇದ್ರ ತಕ್ಕಂತೆ ಆಹಾರ ನಾವು ಕೊಡ್ನೇಬೇಕಲ್ವಾ. ಇದು ಸ್ವಂತ ಮಾಮೂಲಿ ಭೂಮಿಗೆ ಬೋರ್ ಇರೋದ್ರಿಂದ ಇದು ವೆಂಚೂರಿ ಫಿಟ್ ಮಾಡ್ಕೊಂಡಿದೀವಿ. ಈ ಸಿಸ್ಟಮ್ ಎಲ್ಲ ಏನು ಅಂದ್ರೆ ಬಿಸಿಲಿಗೆ ಪೈಪ್ಗಳು ಒಣಗಬಾರ್ದು ಅನ್ನೋದಷ್ಟಿಗೆ ಇದೊಂದು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್. ಇದು ಪೈಪ್ ಒಣಗಬಾರ್ದು, ಪೈಪ್ ಒಣಗದಷ್ಟು ಅದ್ರ ಆಯಸ್ ಕಮ್ಮಿ ಆಗುತ್ತೆ. ಇದ್ ಮಾಡ್ಕೊಂಡಿದೀವಿ. ಇದೇ ರೀತಿ ಇದು ಇಲ್ಲಿ 2 ಡ್ರಮ್ ಇದೆ. ಇದು ಬಂದು ನಾನು ಹೇಳದ್ನಲ್ಲ ಬಾಳೆ, ಅಂದ್ರೆ ಎಲ್ಲಾ ತರದ ಹಸಿರುದು
ಬೇಸಿಕಲಿ ಏನೇನು ಹಸಿರು ಚೆನ್ನಾಗಿ ಹಸಿರು ಇರುತ್ತೆ ಆ ಹಸಿರಿನಲ್ಲಿ ತಂದು ಕೊಳೆ ಹಾಕೊಂಡಿದೀವಿ. ಇದು ಕಳೆಗಳ ಟಾನಿಕ್ ಅಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ. ಕಳೆಗಳ ಟಾನಿಕ್, ಕಳೆಗಳ ಟಾನಿಕ್ ಅಥವಾ ಕಳೆಗಳ ಟೀ ಅಥವಾ ಏನೋ ಕಳೆಗಳ ಟಾನಿಕ್ ನಾವು ಅಂತೀವಿ. ಹ. ಇದು ಜೀವಾಮೃತ ಮಾಡ್ತೀವಿ, ಗೋಕೃಪಾಮೃತ, ಗೋನಂದ ಜಲ, ಕಳೆಗಳ ಟಾನಿಕ್, ಆಮೇಲೆ ಬೆಲ್ಲ ಮತ್ತೆ ಹಸಿ ಹಿಟ್ಗಳು, ಎಲ್ಲಾ ತರದ ಹಸಿ ಹಿಟ್ಟನ್ನು ಕೊಳೆ ಹಾಕ್ಬಿಟ್ಟು ಅದನ್ನು ಕೂಡ ಸೋಸ್ಕೊಂಡು, ಇದು ಸೋಸಕ್ಕೆ ಮಾಮೂಲಿ ಈ ರೀತಿ ಹಳೇದು ಯಾವ್ದೋ ಒಂದು ಸೀರೆ ಇದ್ರೆ ಅದೇನು ದುಡ್ಡು ಕೊಟ್ಟಿ ಅಂತ ಅವಳ ಅವಶ್ಯಕತೆ ಇಲ್ಲ. ಹೌದು. ಈ ಮಾಮೂಲಿ ಇದನ್ನ ಈ ರೀತಿ ಸುತ್ತ ಕಟ್ಬಿಟ್ಟು ಇದ್ರ ಮೇಕಡೆ ಹಾಕಿ ಸೋರ್ಸಾದ್ಮೇಲೆ ಈ ವೆಂಚೂರ್ ಇದು ಪೈಪ್ ಇತ್ತು ಬಿಟ್ಬಿಟ್ರೆ ಅದೇ ಆಟೋಮೆಟಿಕ್ ಫುಲ್ ತಗೊಳತ್ತದು. ವೆಂಚೂರ್ ಸಿಸ್ಟಮ್ ಅಲ್ಲಿ ನಾವೇ ಮಾಡ್ಕೊಂಡ್ರೆ ಇದೇನು ಹೊರಗಡೆ ಏನು ಮಾಡಿಸ್ಕೊಂಡಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಇದು ಭೂಮಿಗೆ ಆರಾಮಾಗಿ ಎಲ್ಲಾ ರೀತಿ ದ್ರವ ಪದಾರ್ಥ ಎಲ್ಲ ಆಹಾರನ ಸೇರ್ಕೊಳ್ಳುತ್ತೆ. ನಿಮ್ ಬೋರ್ಗೆ ನೀರ್ ಬೀಳ್ತಿರೋ ಸೌಂಡ್ ಹೌದು ಕೇಳಿಸ್ತಿದೆ. ಸಕಲ ಕೇಳ್ತಾ ಇದೆ ಸರ್. ಏನು ಎಷ್ಟು ಇಂಚ್ ನೀರಿದೆ ಸರ್? ಇದು ಒಟ್ಟಿಗೆ 230 ಅಡಿನೇ ಇದೆ ನೀರಿದೆ. ಅಲ್ಲ, ಎಷ್ಟು ಇಂಚ್ ಇದೆ ನೀರು? ನೀರು ನಮ್ಗೆ ಹೆಚ್ಚು ಕಮ್ಮಿ ಏನ್ ಅಂದ್ರೆ 1 ನಿಮಿಷಕ್ಕೆ ನಮ್ ಕುಳೆಗೌಡ ನಾವು ಚೆಕ್ ಮಾಡಿದಾಗ 1-1.5 ನಿಮಿಷಕ್ಕೆ 1 ಡ್ರಮ್ ನೀರು ತುಂಬುತ್ತೆ. 200 ಲೀಟರ್. ಸೂಪರ್ ಸರ್. 220 ಲೀಟರ್ ನೀರು ಒಂದ್ ನಿಮಿಷ ಸಮ್ ಸೆಕೆಂಡ್ಸ್ ಅಲ್ಲಿ 1 ಡ್ರಮ್ ನೀರು ತುಂಬುತ್ತೆ. ನೋಡಿ, ನಿಮ್ಗಿಲ್ಲಿ ನೀರ್ ಇರದೇ ಸಮಸ್ಯೆ. ಹೌದು. ನಮಗೆ ನೀರ್ ಇಲ್ದೇ ಇರೋದೇ ಸಮಸ್ಯೆ. ನಮ್ ತೋಟದಲ್ಲಿ ಇರೋದೇ 3/4 ಇಂಚ್ ನೀರು ಸರ್. ನಿಮ್ಗೆ ನೋಡಿ ನೀರು ಹೆಚ್ಚಾಗಿದೆ. ಸೊ ಅದರಿಂದಾಗಿ ನಿಮ್ಗೆ ನೀರೇ ಸಮಸ್ಯೆ, ನಮಗ್ ನೀರ್ ಇಲ್ದಿದ್ದ ಸಮಸ್ಯೆ. ಸೊ ಜೀವನದಲ್ಲಿ ಯಾವ್ದು ಜಾಸ್ತಿ ಆದ್ರೂ ಸಮಸ್ಯೆ, ಯಾವ್ದು ಕಮ್ಮಿ ಆದ್ರೂ ಸಮಸ್ಯೆ. ಇದು ಅಷ್ಟೇ. ಅಡಿಕೆ ತೋಟನ 5 ಹಂತದ ಬೆಳೆಗಳು ಅಥವಾ 6 ಹಂತದ ಬೆಳೆಗಳಲ್ಲಿ ಅಡಿಕೆ, ಏಲಕ್ಕಿ, ಕಾಳ್ಮೆಣಸು, ಚಕ್ಕೆ ಗಿಡನೂ ಹಾಕಿದೀವಿ, ಜಾಯ್ಕಾಯಿ ಹಾಕಿದೀವಿ, ಬಾಳೆ ಇದೆ, ಕೋಕೋ ಇದೆ. ಸೊ ನೀವ್ ಹೇಳೋದೇನಂದ್ರೆ ಸರ್, ನೀವ್ ಈ ತರ ಒಂದಷ್ಟು ಬಸಿ ಕಾಲುವೆಗಳು, ಒಂದಷ್ಟು ನೀರ್ ನಿಲ್ದೇ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಬೆಳಿಬಹುದು. ಖಂಡಿತ. ನೀವ್ ಇದು ಎಷ್ಟು ವರ್ಷ ಆಯ್ತು ಸರ್? ಇದು ಮಾಡಿ 4 ರಿಂದ 5 ವರ್ಷ. 4 ರಿಂದ 5 ವರ್ಷ. ಅಡಿಕೆ ನಟ್ಟಿ ಇದು 4 ವರ್ಷ ಅಥವಾ 5 ವರ್ಷ ನಡೀತಾ ಇದೆ. ಕೆಲವೊಂದಷ್ಟು ಚಿಕ್ಕ ಗಿಡಗಳು ಈಗ ನೆಟ್ಟಿದ್ದೀರಾ ಅನ್ಸುತ್ತೆ. ಇದು ನ್ಯಾಚುರಲ್ ಫಾರ್ಮಿಂಗ್ ಆದ್ರಿಂದ ಇಲ್ಲಿ ಎಲ್ಲ ಸಮಾನಾಂತರವಾಗಿ ಯಾವ್ದು ಇರಲ್ಲ, ಸ್ವಲ್ಪ ಏರುಫೇರ್ ಇದ್ದೇ ಇರುತ್ತೆ. ಸರ್ ನಿಮ್ಗೆ ಈಗ ಬಾಳೆಲ್ಲೂ ಹೆಂಗಿದೆ ಸರ್ ಈಲ್ಡ್? ಇಲ್ಲಿಗೂ ಇದು ಬಂದು ನಿಮ್ಮ ಹಳೆ ಬಾಳೆಗೂ ಇಲ್ಲಿ ಇಲ್ಲ, ಇದು ಬಂದು ಈಲ್ಡ್ ಸ್ವಲ್ಪ ಕಮ್ಮಿ ಇದೆ. ಇದು ಕಮ್ಮಿ ಇದೆ. ಎಷ್ಟು ಕಮ್ಮಿ ಇರ್ಬೋದು ಒಂದು ಅಂದಾಜು? ಅಂದಾಜು ಅಂದ್ರೆ ಇದು ಏನ್ 8 ರಿಂದ 10 ಕೆಜಿ ಬರುತ್ತೆ ಒಂದು ಗೊನೆ. ಅದು 20, 22, 24 ಕೆಜಿ ಬರುತ್ತೆ. ಇದು ಕೂಡ ನಿಮ್ ನಾಟಿ ಇದೆ? ಇದು ನಮ್ದು ಮಾಮೂಲಿ ಬೂದ್ ಬಾಳೆನೂ ಇದೆ, ಪುಟ್ಟ ಬಾಳೆ ಇದೆ, ಎರಡು ಮಿಕ್ಸ್ ಇದೆ. ಬಟ್ ಇದು ಇಳುವರಿ ಕಮ್ಮಿ ಇದೆ. ಸ್ವಲ್ಪ ಏನು ಶೀತಾಂಶ ಇತ್ತು, ಕಂಟ್ರೋಲ್ ಮಾಡಿದ್ವಿ, ಆದ್ರೆ ಇಳುವರಿ ಕಮ್ಮಿ ಇರುತ್ತೆ. ಹೆಚ್ಚಾಗಿ ನೀರ್ ಕೊಟ್ಟಾಗ ಹಾಗೆ ಸರ್ ಅದು. ಸರ್ ನಿಜಾಲು ಸೂಪರ್ ಆಗಿ ಕನ್ವರ್ಟ್ ಮಾಡಿದಿರ ನೋಡಿ. ಮನ್ಸೊಂದಿದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿನೇ ಈ ಸಾರು. ಓಕೆ ನೋಡಿ, ನೀವು ಕೂಡ ನಿಮ್ಮಲ್ಲಿ ಒಂದಷ್ಟು ಹೆಚ್ಚಾಗಿ ನೀರ್ ನಿಲ್ಲೋ ಅಂತ ಒಂದ್ ಜಾಗಗಳು, ಇಲ್ಲ ಯಾವ್ದಾರ ಒಂದಷ್ಟು ಹಳ್ಳಗಳಲ್ಲಿ ನೀವೇನು ಮಾಡ್ತಾ ಇಲ್ಲ ಅಂದ್ರೆ ನೋಡಿ, ಈ ತರ ಒಂದಷ್ಟು ಬಸಿ ಕಾಲುವೆಗಳನ್ನ ಮಾಡ್ಕೊಂಡು ನೀವು ಕೂಡ ಮಾಡ್ಬೋದು. ಇನ್ನೂ ಒಂದಷ್ಟೇನಾದ್ರು ನಿಮ್ಮ ತಲೆಯಲ್ಲಿ ಒಂದಷ್ಟು ಥಾಟ್ಸ್ ಇದ್ರೆ ದಯವಿಟ್ಟು ಇನ್ನು ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.